ಅಂಜಲಿ ಅಂತ ಅಂಜಲಿ ಯಾವ್ರವ್ರು ನೀವು? ರಾಯಚೂರ್ ಕಡೆಯವ್ರು. ರಾಯಚೂರಿಂದ ಇಲ್ಲಿ ಯಾರ ಕರ್ಕೊಂಡ್ ಬಂದಿರಾ ಆಸ್ಪತ್ರೆಗೆ? ನಮ್ಮ ಯಜಮಾನ್ರು ಏನಾಗಿತ್ತಕ್ಕ? ಹಾರ್ಟ್ ಪ್ರಾಬ್ಲಮ್ ಆಗಿತ್ತಾ? ಅಡ್ಮಿಟ್ ಮಾಡಿದ್ದೀರಾ? ಅಡ್ಮಿಟ್ ನಿನ್ನೆ ಮಾಡಿದೆ. ಪಲಾವ್ ಕೊಟ್ಟವ್ರೆ, ಮೊಸರು ಬಜ್ಜಿ, ಜಾಮೂನ್ ಚಪಾತಿ ಚಪಾತಿನೂ ಕೊಟ್ಟವ್ರೆ. ಹಾ. ಇಷ್ಟೆಲ್ಲ ಐಟಮ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಇಷ್ಟೇ ಹೊರಗಡೆ ಊಟ ಮಾಡಿದ್ರೆ ಎಷ್ಟಾಯ್ತಿದಕ್ಕ ದುಡ್ಡು? ಆಗುತ್ತೆ ಅಣ್ಣ, 200-250 ಹಾಗೆ ಆಗುತ್ತೆ. ಈಗ ನಿಮ್ಮಂತವ್ರಿಗೆ, ತುಂಬಾ ಬಡವ್ರಿಗೆ, ಕಷ್ಟದಲ್ಲಿ ಇರೋರ್ಗೆ ಹೆಲ್ಪ್ ಆಗುತ್ತಲ್ವಾ? ಹೆಲ್ಪ್ ಆಗುತ್ತೆ, ಖುಷಿ ಆಯ್ತಣ್ಣ. ಈ ತರ ಎಷ್ಟು ಜನ ಬಂದಿದ್ದು ಅಷ್ಟು ಜನಕ್ಕೆ ಕೊಡ್ತಾರ ಅಂದ್ರೆ ಎಷ್ಟು. ಅದು ಹೌದು. ಬೆಂಗಳೂರಿನ ಶ್ರೀ ಗುರುರಾಘವೇಂದ್ರ ಆಶ್ರಯ ಫೌಂಡೇಶನ್ ಶ್ರೀ ಪ್ರಶಾಂತ್ ರವರು ಕಳೆದ 3 ವರ್ಷದಿಂದ 3 ಲಕ್ಷಕ್ಕೂ ಹೆಚ್ಚು ಜನಗಳಿಗೆ ಈ ಜಯದೇವ ಆಸ್ಪತ್ರೆ, ನಿಮಾನ್ಸ್ ಆಸ್ಪತ್ರೆ, ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಈ ಊಟವನ್ನ ವಿತರಣೆ ಮಾಡ್ತಾರೆ. ಅದಲ್ಲದೆ ಮಕ್ಕಳಿಗೆ ಉಚಿತವಾಗಿ ಈ ಪುಸ್ತಕ ವಿತರಣೆಯನ್ನ 10,000ಕ್ಕೂ ಹೆಚ್ಚಕ್ಕೂ 2 ವರ್ಷದಲ್ಲಿ 2 ಸಾರಿ ಪುಸ್ತಕ ವಿತರಣೆಯನ್ನ ಮಾಡ್ತಿದ್ದಾರೆ. ಇವ್ರು ನಡೆಸುವಂತ ರಿಯಲ್ ಎಸ್ಟೇಟು, ಕಾರ್ವಾಸು, ಇದು ಕೆಫೆಯಿಂದ ಬರುವಂತ 70% ಲಾಭವನ್ನ ಜನಕ್ಕೆ ಗಿವ್ ಬ್ಯಾಕ್ ಟು ಸೊಸೈಟಿ ಕೊಡಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಆದರ್ಶವನ್ನ ಪಾಲಿಸ್ತಾ ಇದ್ದಾರೆ. ಇವ್ರಿಗೊಂದು ಲೈಕ್ ಮಾಡಿ, ಶೇರ್